ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು E4 ಇಂಗ್ಲಿಷ್. ನಾನು ನಂದಾದೀಪ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇಂಪಾರ್ಟೆಂಟ್ 3 ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಏನಪ್ಪಾ ಅದು ಅಂದ್ರೆ, E4 ಇಂಗ್ಲಿಷ್ ನಲ್ಲಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ. ಅದ್ರ ಜೊತೆಗೆ ಸೆಕೆಂಡ್ ಪಾಯಿಂಟ್, ನಿಮಗೊಂದು ಒಳ್ಳೆಯ ಆಫರ್ ತಗೊಂಡ್ಬಂದಿದ್ದೀನಿ. ಅದರ ಜೊತೆಗೆ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಅದೇ ಇಂಪಾರ್ಟೆಂಟ್ ಇರೋದು ಇಲ್ಲಿ. ಈ ಒಂದು ಪ್ರಾಮಿಸ್ ಅನ್ನ ನಾನು ಲಾಸ್ಟ್ ಬ್ಯಾಚ್ ಅಲ್ಲಿ ಮಾಡಿದ್ದೆ, ದಟ್ 30ರಿಂದ 40 ದಿನಗಳಲ್ಲಿ ನಾನು ನಿಮ್ಗೆ ಇಂಗ್ಲಿಷ್ ಕಲ್ಸ್ಕೊಡ್ತೀನಿ ಅಂತ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಎಲ್ರು ಕಮೆಂಟ್ ಮಾಡಿದ್ರಿ, 40 ದಿನದಲ್ಲಿ ಇಂಪಾಸಿಬಲ್, 40 ದಿನದಲ್ಲಿ ಅದೆಂಗ್ ಸಾಧ್ಯ ಅಂತ ಹೇಳಿ. ಸೊ ನಾನು ಅದನ್ನ ಸಾಧಿಸಿ ತೋರಿಸಿದೀನಿ. ಅಂಡ್ ಲಾಸ್ಟ್ ಬ್ಯಾಚ್ ನನ್ನ ಸ್ಟೂಡೆಂಟ್ಸ್ ಕಂಪ್ಲೀಟ್ಲಿ ಇಂಗ್ಲಿಷೇ ಗೊತ್ತಿಲ್ಲ ಅಂತ ಬಂದವರು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಸೆಂಟೆನ್ಸಸ್ ನ ಫಾರ್ಮ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಲಿವಿಂಗ್ ಪ್ರೂಫ್ ನಿಮ್ಗೆ ಬೇಕು ಅಂದ್ರೆ ಈ ಕೆಳಗಡೆ ಇರುವಂತಹ ವಾಟ್ಸ್ಆಪ್ಗೆ ಹಾಯ್ ಅಂತ ನನ್ಗೆ ಮೆಸೇಜ್ ಮಾಡಿ. ಆ ಒಂದು ಲಿವಿಂಗ್ ಪ್ರೂಫ್ ಅನ್ನ ನಾನ್ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅಗೇನ್ ಈ ಸಾರಿ ಮತ್ತೆ ಇವತ್ತಿನ ಹೊಸ ಬ್ಯಾಚ್ ಅಲ್ಲಿ, ಅಂದ್ರೆ ಇವತ್ತು ಸಂಜೆಯಿಂದ ಸ್ಟಾರ್ಟ್ ಆಗುವಂತಹ ಹೊಸ ಬ್ಯಾಚ್ ಅಲ್ಲಿ ನಾನು ನಿಮ್ಗೆ ಹೆಂಗೆ 30 ದಿನಗಳಲ್ಲಿ 30ರಿಂದ 40 ದಿನಗಳಲ್ಲಿ ಇಂಗ್ಲಿಷ್ ಅನ್ನ ಕಲ್ಸ್ಕೊಡ್ತೀನಿ ಅಂತ ಒಂದು ಬ್ಲೂ ಪ್ರಿಂಟ್ ಅನ್ನ ತೋರಿಸ್ತೀನಿ. ಸೊ ಈ ಬ್ಲೂ ಪ್ರಿಂಟ್ ಪ್ರಕಾರನೇ ನಮಗೆ ಇಡೀ ಬ್ಯಾಚ್ ರನ್ ಆಗುತ್ತೆ. ಸೊ ಇವತ್ತು ಸಂಜೆ ಅಂಡ್ ನಾಳೆ ಸಂಜೆ ನಾಳೆ ಸಂಜೆ ಒಳಗಡೆ ಯಾರೆಲ್ಲ ಅಡ್ಮಿಷನ್ ತಗೊಳ್ತೀರಿ ಅವ್ರಿಗೊಂದು ಒಳ್ಳೆಯ ಆಫರ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಇರುವಂತಹ ಒಂದು ಮಿನಿಮಲ್ ಅಮೌಂಟ್ ಆಫ್ ಫೀಸ್ ಅಲ್ಲಿ ಏನಿದೆ ಅದ್ರಲ್ಲೂ ಕೂಡ ನಾನು ನಿಮ್ಗೆ ಆಫರ್ ಕೊಡ್ತಾ ಇದ್ದೀನಿ. ಇವತ್ತು ಸಂಜೆ ಅಥವಾ ನಾಳೆ ಸಂಜೆವರೆಗೂ ಯಾರು ಅಡ್ಮಿಷನ್ ತಗೊಳ್ತಾರೆ ಅವ್ರಿಗೆ ಮಾತ್ರ. ಓಕೆನಾ? ಸೊ ಅಡ್ಮಿಷನ್ ತಗೊಳ್ಬೇಕು ಅಂತ ಇದ್ರೆ ಈ ಕೆಳಗಡೆ ಕಾಣಿಸುವಂತಹ ಒಂದು ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಅಡ್ಮಿಷನ್ಸ್ ಡೀಟೇಲ್ಸ್ ಎಲ್ಲಾನು, ಕೋರ್ಸ್ ಡೀಟೇಲ್ಸ್ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಬನ್ನಿ, ಹಾಗಿದ್ರೆ ನಮ್ಮ ಒಂದು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಡೀಟೇಲ್ಸ್ ಏನಿದೆ, ಒಂದು ಬ್ಯಾಚ್ ಹೆಂಗ್ ರನ್ ಆಗುತ್ತೆ, ನಾವು ಅದರಲ್ಲಿ ಯಾವ ರೀತಿ ಈ ಬ್ಯಾಚ್ ನ ತಗೊಂಡ್ ಹೋಗ್ತೀವಿ, ನಾವು ನಿಮ್ಗೆಲ್ಲ ಏನೇನ್ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ ಅನ್ನೋದನ್ನ ಕೂಡ ಇವತ್ತು ಹೇಳೋಣ. ಅಂಡ್ ಅಷ್ಟರಲ್ಲಿ ನಾನು ಫಸ್ಟ್ ಪಾಯಿಂಟ್ ಹೇಳಿದ್ದೆ, E4 ಇಂಗ್ಲಿಷ್ ಅಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿ. ಏನಪ್ಪಾ ಅಂದ್ರೆ, ಸೋ ಫಾರ್ ನಾವು ಯೂಟ್ಯೂಬ್ ಪ್ರೈವೇಟ್ ಲಿಂಕ್ಸ್ ಥ್ರೂ ಕ್ಲಾಸಸ್ ಅನ್ನ ನಡೆಸ್ತಾ ಇದ್ವಿ. ಬಟ್ E4 ಇಂಗ್ಲಿಷ್ಗೆ ಒಂದು ಹೊಸ ಅಪ್ಲಿಕೇಶನ್, ಹೊಸ ಆಪ್ ರೆಡಿ ಆಗಿದೆ, ದಟ್ E4 ಇಂಗ್ಲಿಷ್ ಅಂತ ಹೇಳಿ. ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಈ ಅಪ್ಲಿಕೇಶನ್ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಪೇಡ್ ಕ್ಲಾಸಸ್ ಇರುತ್ತೆ ಅಂಡ್ ದೇರ್ ಆರ್ ಸಮ್ ಫ್ರೀ ಕ್ಲಾಸಸ್ ಟು ಇನ್ಮೇಲೆ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ಅದರಲ್ಲಿ ಆಪ್ ಅಲ್ಲಿ, ಬಿಕಾಸ್ ಇಟ್ಸ್ ಅ ನ್ಯೂ ಆಪ್. ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಅದರಲ್ಲಿ ನಿಮಗೆ ಫ್ರೀ ಕ್ಲಾಸಸ್ ಕೂಡ ಸಿಗುತ್ತೆ, ಪೇಡ್ ಕ್ಲಾಸಸ್ ಕೂಡ ಸಿಗುತ್ತೆ. ಅಂಡ್ ಎಸ್, ದಟ್ ವಾಸ್ ದ ಗುಡ್ ನ್ಯೂಸ್. ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂತಹ ಎಲ್ಲಾ ಬ್ಯಾಚಸ್ ಕೂಡ ನಮ್ಮ ಹೊಸ ಅಪ್ಲಿಕೇಶನ್ ನಲ್ಲೇ ರನ್ ಆಗುತ್ತೆ. ಅಪ್ಲಿಕೇಶನ್ ವಿಶೇಷತೆ ಏನಪ್ಪಾ ಅಂದ್ರೆ, ನಿಮಗೆ ಅಲ್ಲಿ AI ಥ್ರೂ ಇಡೀ ಕ್ಲಾಸ್ ನ ಸಮರಿ ಕೇಳಿದ್ರೆ ಅದು AI ನಿಮಗೆ ಮಾಡಿಕೊಡುತ್ತೆ. ಅದ್ರ ಜೊತೆಗೆ AI ಗೆ ನೀವು ಡೈರೆಕ್ಟ್ ಆಗಿ ನಿಮ್ಗೆ ಆ ಕ್ಲಾಸಿನ ಏನ್ ಡೌಟ್ಸ್ ಇದಾವೆ ಅವೆಲ್ಲವನ್ನು ನೀವು ಕೇಳ್ಬೋದು, ನಿಮ್ಗೆ AI ಆನ್ಸರ್ ಮಾಡುತ್ತೆ. ಅದ್ರ ಜೊತೆಗೆ ನಾನು ಇದ್ದೇ ಇರ್ತೀನಿ. ನನ್ನ ಮೀರಿ ನೀವು ಇನ್ನೂ ಎಕ್ಸ್ಟ್ರಾ ಏನಾದ್ರು ಕೇಳ್ಬೇಕು ಅಥವಾ ನೀವು ಫ್ರೀ ಇದಾಗೆಲ್ಲ ಕೇಳ್ಬೇಕು ಅಂದ್ರೆ AI ನಿಮ್ ಜೊತೆಗೆ ಇರುತ್ತೆ, ಅಪ್ಲಿಕೇಶನ್ ನಿಮ್ ಜೊತೆಗೆ ಇರುತ್ತೆ. ಅಂಡ್ ಇಷ್ಟ ಹೇಳ್ತಾ ನಮ್ಮ ಕೋರ್ಸ್ ನ ಬ್ಲೂ ಪ್ರಿಂಟ್ ಏನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅಂಡ್ ಲಾಸ್ಟ್ ಒಂದು 1.5-2 ತಿಂಗಳ ಹಿಂದೆ ನಾನು ಕೊಟ್ಟಂತಹ ವಿಡಿಯೋದಲ್ಲೂ ಕೂಡ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಬಟ್ ಅಲ್ಲಿ ನಾನು ಲೈವ್ ಆಗಿ ಬಂದಿದ್ದೆ. ಅಂಡ್ ನಾಳೆ ಕೂಡ ಸಂಜೆ ಇದೇ ಟೈಮ್ಗೆ ನಾನು ಮತ್ತೆ ಲೈವ್ ಬರ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಕೋರ್ಸ್ ತಗೊಳಕ್ಕೆ ಇಂಟ್ರೆಸ್ಟ್ ಇದೆ ಅವರು ನಾಳೆ ಲೈವ್ ಅಲ್ಲಿ ಬಂದು ನನ್ಗೆ ಏನ್ ಬೇಕು, ನಿಮ್ಗೆ ಏನೆಲ್ಲ ಡೀಟೇಲ್ಸ್ ಬೇಕು ಅದನ್ನ ಕೇಳ್ಬೋದು. ಇಲ್ಲ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ಕೆಳಗಡೆ ಬರುವಂತಹ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಕಳ್ಸಿ, ಮ್ಯಾಮ್ ಇದೆಲ್ಲ ನಂಗೆ ಡೀಟೇಲ್ಸ್ ಬೇಕು, ನನ್ನ ಬ್ಯಾಕ್ ಗ್ರೌಂಡ್ ಈ ತರ, ನನ್ನ ಇಂಗ್ಲಿಷ್ ರಿಕ್ವೈರ್ಮೆಂಟ್ಸ್ ಈ ತರ ಇದೆ ಅಂತ ಹೇಳಿ ನೀವು ನನ್ಗೆ ಹೇಳಿದ್ರೆ ನಾನು ಡೆಫಿನೆಟ್ಲಿ ನಿಮ್ಗೆ ಅದ್ರ ಅಕಾರ್ಡಿಂಗ್ ಕೋರ್ಸಸ್ ಅನ್ನ ಕೊಡ್ತೀನಿ. ಎಸ್, ಹಂಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. 30 ದಿನಗಳಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಹೇಗೆ ಮಾತಾಡಬಹುದು ಅನ್ನುವಂತಹ ನಮ್ಮ ಒಂದು ಸ್ಪೆಷಲ್ E4 ಇಂಗ್ಲಿಷ್ ನ ಬ್ಲೂ ಪ್ರಿಂಟ್ ಅನ್ನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಅಂತ. ಓಕೆ, ಸೊ 30 ದಿನಗಳಲ್ಲಿ ನಿಜವಾಗ್ಲೂ ಮಾತಾಡ್ಬಹುದಾ? ಪ್ರಾಬ್ಲಮ್ ಏನು? ನಮ್ಮ ಕನ್ನಡಿಗರಿಗೆ ಇಂಗ್ಲಿಷ್ ಯಾಕೆ ಕಷ್ಟ ಆಗುತ್ತೆ? ಇಂಗ್ಲಿಷ್ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ, ನಮಗೆ ಸ್ಕೂಲ್ ಟೈಮ್ ಇಂದ ಹೈಸ್ಕೂಲು, ಕಾಲೇಜು ಅಥವಾ ಡಿಗ್ರಿಗೆ ಹೋದ್ಮೇಲೂ ಇಂಗ್ಲಿಷ್ ಆಸ್ ಅ ಸಬ್ಜೆಕ್ಟ್ ಮಾತ್ರ ನಾವು ಕಲ್ತಿದೀವಿ. ಯಾವತ್ತು ನಾವು ಇಂಗ್ಲಿಷ್ ಆಸ್ ಅ ಲ್ಯಾಂಗ್ವೇಜ್ ಕಲ್ತಿಲ್ಲ. ಸೊ ನಮ್ಮ ಇಡೀ ಲೈಫ್ ನಾವು ಇಂಗ್ಲಿಷ್ ಎಕ್ಸಾಮ್ ಬರ್ದಿದ್ರು, ಇಂಗ್ಲಿಷ್ ಕ್ವಶನ್ ಆನ್ಸರ್ಸ್ ಬರ್ದಿದ್ರು, ಗ್ರಾಮೆಟಿಕಲ್ ಪಾರ್ಟ್ ಸಾಲ್ವ್ ಮಾಡಿದ್ರು, ಬಟ್ ನಾವು ಅದನ್ನ ಭಾಷೆಯಾಗಿ ಕಲ್ತಿಲ್ಲ ಅಲ್ವಾ? ಸೊ ಭಾಷೆಯಾಗಿ ಕಲಿಯೋದು ಬೇರೆ, ಒಂದು ಕನ್ನಡ ಆಗಿರ್ಲಿ, ತೆಲುಗು ಆಗಿರ್ಲಿ, ತಮಿಳ್ ಆಗಿರ್ಲಿ, ಹಿಂದಿ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, ಯಾವುದೇ ಒಂದು ಭಾಷೆಯನ್ನ ಮಾತನಾಡುವ ಭಾಷೆಯಾಗಿ ಕಲಿಯೋದು ಬೇರೆ, ಆಸ್ ಅ ಸಬ್ಜೆಕ್ಟ್ ಅಕಾಡೆಮಿಕ್ ಆಗಿ ಕಲಿಯೋದು ಬೇರೆ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಸೋ ಫಾರ್ ನಾವೆಲ್ಲ ಸ್ವಲ್ಪ ಯಾರೆಲ್ಲ ಟ್ರೈ ಮಾಡಿದೀರಾ ಲೈಫ್ ಅಲ್ಲಿ ಫ್ರೆಂಡ್ಸ್ ಜೊತೆಗೆ ಮಾತಾಡಕ್ಕೆ, ಅಥವಾ ನಿಮ್ಮ ಟೀಚರ್ಸ್ ಕಂಪಲ್ಷನ್ ಹಾಕಿರ್ತಾರೆ ಮಾತಾಡ್ಲೇಬೇಕು ಅಂತ ಹೇಳಿ, ಅವಾಗ ಚೂರಪೂರ ಕಲ್ತಿರುವಂತದ್ದು ಇದ್ರೂ ಇರ್ಬೋದು. ಬಟ್ ಎಲ್ಲಿ ಆ ತರ ಟೀಚರ್ಸ್ ಫೋರ್ಸ್ ಮಾಡಿಲ್ವೋ,
ಕಂಪಲ್ಷನ್ ಹಾಕಿಲ್ವೋ, ಇಂಗ್ಲಿಷ್ ಆಸ್ ಅ ಸಬ್ಜೆಕ್ಟ್ ಅಷ್ಟೇ ಹೇಳ್ಕೊಟ್ಟಿದಾರೋ ಅಲ್ಲೆಲ್ಲ ಆ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ಗೆ ತುಂಬಾ ಕಷ್ಟ ಆಗ್ತಿದೆ. ಐ ನೋ ಯು ಪೀಪಲ್ ಆರ್ ರೈಟಿಂಗ್ ಗವರ್ಮೆಂಟ್ ಎಕ್ಸಾಮ್ಸ್, ಯು ಪೀಪಲ್ ಆರ್ ಕ್ಲಿಯರಿಂಗ್ ಕಾರ್ಪೊರೇಟ್ ಇಂಟರ್ವ್ಯೂಸ್, ನೀವು ದೊಡ್ಡ ದೊಡ್ಡ MNC ಕಂಪ್ನೀಸ್ ಅಲ್ಲಿ ಕೆಲಸ ಮಾಡಕ್ ಹೋಗ್ತಿದ್ದೀರಾ. ಬಟ್ ಅಲ್ಲಿ ಹೋದಾಗ ನಿಮ್ಮ ಕಾನ್ಫಿಡೆನ್ಸ್ ಲೋ ಯಾಕಿರುತ್ತೆ ಅಂದ್ರೆ ನಿಮ್ಮ ಇಂಗ್ಲಿಷ್ ಮೇಲೆ ನಿಮ್ಗೆ ಹಿಡಿತಾ ಇರಲ್ಲ, ನಿಮಗೆ ಒಂದು ಅಷ್ಟೊಂದು ಕಾನ್ಫಿಡೆನ್ಸ್ ಇರಲ್ಲ ದಟ್ ನಾವು ಒಬ್ರು ಯಾರೋ ಎದುರುಗಡೆ ಇಂಗ್ಲಿಷ್ ಒಳ್ಳೆ ಮಾತಾಡೋರ್ ಜೊತೆಗೆ ನಿಂತ್ಕೊಂಡು ನಾವು ಮಾತಾಡಬಹುದು, ಅಥವಾ ಆಫೀಸ್ ಅಲ್ಲಿ ಯಾವ್ದೋ ಒಂದು ಪ್ರೆಸೆಂಟೇಶನ್ ಕೊಡು ಅಂತ ಹೇಳಿದ ತಕ್ಷಣ ಕೊಡಕ್ಕೆ ಮುಜುಗರ ಆಗುತ್ತೆ. ಬಿಕಾಸ್ ನಮಗೆ ಯಾವ ವಾಕ್ಯವನ್ನ ಹೆಂಗ್ ಹೇಳ್ಬೇಕು, ಯಾವ ಶಬ್ದವನ್ನ ಹೇಳಿದ್ರೆ ಏನ್ ಮೀನಿಂಗ್ ಆಗುತ್ತೆ, ಸೊ ಹ್ಯಾವ್, ಹ್ಯಾಸ್ ಬೀನ್, ಹ್ಯಾಡ್ ಬೀನ್, ಇವೆಲ್ಲವ ಒಂದಿಷ್ಟು ಕನ್ಫ್ಯೂಷನ್ಸ್ ಇದಾವೆ ಇಂಗ್ಲಿಷ್ ಅಲ್ಲಿ, ಅವ್ ಯಾವ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಆ ಕಾರಣಕ್ಕೆ ನಿಮ್ಮ ಕಾನ್ಫಿಡೆನ್ಸ್ ಲೋ ಆಗುತ್ತೆ. ನಿಮ್ಗೆ ಡೆಫಿನೆಟ್ಲಿ ಇಂಗ್ಲಿಷ್ ಬರುತ್ತೆ. ಸೊ ಇಂಗ್ಲಿಷ್ ಯಾಕೆ ನಿಮ್ಗೆ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಅಂದ್ರೆ ದೇರ್ ಆರ್ ಸಮ್ ಮೈನ್ಯೂಟ್ ಥಿಂಗ್ಸ್ ಇನ್ ಇಂಗ್ಲಿಷ್ ದಟ್ ನಾವು ಇದನ್ನ ಹಿಂಗೆ ಬಳಸಬೇಕು, ನಾವು ಇದೇ ಸಿಚುವೇಶನ್ ಅಲ್ಲಿ ಈ ವಾಕ್ಯವನ್ನ ಬಳಸಬೇಕು ಅನ್ನುವಂತ ಈ ಒಂದು ಮೈನ್ಯೂಟ್ ಡೀಟೇಲ್ಸ್ ಅನ್ನ ನಿಮಗೆ ಯಾರು ಹೇಳ್ಕೊಟ್ಟಿಲ್ಲ. ಆ ಕಾರಣಕ್ಕೆ ನಿಮಗೆ ಒಂದಿಷ್ಟು ಡೌಟ್ಸ್ ಇದಾವೆ ದಟ್ ನಾನು ಟುಡೇ, ಯೆಸ್ಟರ್ಡೇ ಅನ್ನ ಒಂದು ಸೆಂಟೆನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಳಸ್ಬೇಕಾ, ಲಾಸ್ಟ್ ಅಲ್ಲಿ ಬಳಸ್ಬೇಕಾ, ಹ್ಯಾವ್ ಅನ್ನ ಬರೀ ಹ್ಯಾವ್ ಅಂದ್ರೆ ಐ ಹ್ಯಾವ್ ಅ ಪೆನ್, ನನ್ ಕಡೆ ಪೆನ್ ಇದೆ, ಐ ಹ್ಯಾವ್ ಅ ಬುಕ್, ನನ್ ಕಡೆ ಬುಕ್ ಇದೆ ಅಂತ ಹೇಳಿ ಹ್ಯಾವ್ ಬಳಸ್ತೀವಿ. ಬಟ್ ಐ ಹ್ಯಾವ್ ಈಟನ್ ಅಂತ ಬಳಸುವಾಗ್ಲೂ ಕೂಡ ನಾವು ಐ ಹ್ಯಾವ್ ಈಟನ್ ಅಂತ ಬಳಸ್ತೀವಿ, ನಾನು ಊಟ ಮಾಡಿದೀನಿ, ನಾನು ತಿಂದಿದ್ದೀನಿ ಅಂತ. ಹಂಗಿದ್ರೆ ನನ್ ಕಡೆ ಬುಕ್ ಇದೆ ಅನ್ನೋದಕ್ಕೂ ನಾನು ತಿಂದಿದ್ದೀನಿ ಅನ್ನೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಸೊ ಈ ಎಲ್ಲಾ ಕನ್ಫ್ಯೂಷನ್ ನಡುವೆ ಏನಾಗುತ್ತೆ, ಒಂದಿಷ್ಟು ಆಕ್ಸಿಲರಿ ವರ್ಬ್ ಅಂತಿದಾವೆ, ಒಂದಿಷ್ಟು ಮಾಡೆಲ್ ವರ್ಬ್ಸ್ ಅಂತಿದಾವೆ, ಅವುಗಳನ್ನ ನಾವು ಸ್ಪೋಕನ್ ಇಂಗ್ಲಿಷ್ ಆಗಿ ಬಳಸುವಾಗ ನಮಗೆ ಒಂದಿಷ್ಟು ಕ್ಲಾರಿಟಿ ಬೇಕಾಗುತ್ತೆ. ಆ ಒಂದು ಕ್ಲಿಯರ್ ಕ್ಲಾರಿಟಿಯನ್ನ ನಿಮ್ಗೆ ಇ ಫಾರ್ ಇಂಗ್ಲಿಷ್ ಕೊಡುತ್ತೆ. ಸೊ ಇ ಫಾರ್ ಇಂಗ್ಲಿಷ್ ಅಲ್ಲಿ ಬರೀ ಸ್ಪೋಕನ್ ಇಂಗ್ಲಿಷ್ ಅನ್ನ ಬರೀ ಪ್ರಾಕ್ಟೀಸ್ ಮಾಡ್ಸಲ್ಲ, ನಾವು ಫಸ್ಟ್ ಏನ್ ಮಾಡ್ತೀವಿ, ಒಂದು ಸ್ಟ್ರಾಂಗ್ ಫೌಂಡೇಶನ್, ಗ್ರಾಮರ್ ಫೌಂಡೇಶನ್ ಅನ್ನ ಕೊಡ್ತೀವಿ. ಗ್ರಾಮರ್ ಅಂದ ತಕ್ಷಣ ತುಂಬಾ ಭಯ ಪಡೋದು ಬೇಡ. ಸೊ ಗ್ರಾಮರ್ ಅಂದ್ರೆ ಏನು, ಸ್ವಲ್ಪ ಒಂದಿಷ್ಟು ರೂಲ್ಸ್ಗಳು, ಒಂದು 8ರಿಂದ 10 ರೂಲ್ಸ್ಗಳು ನಿಮ್ಗೆ ಗೊತ್ತಿದ್ರೆ ಇಂಗ್ಲಿಷ್ ಅಲ್ಲಿ ಆರಾಮ್ಸೆ ನೀವು ಚಂದ ವಾಕ್ಯಗಳನ್ನ ರೆಡಿ ಮಾಡಬಹುದು. ಬಟ್ ಆ ಒಂದಿಷ್ಟು ಗ್ರಾಮರ್ಗಳನ್ನು ಕೂಡ ನಾನು ತುಂಬಾ ಸುಲಭವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಅಷ್ಟೊಂದು ಏನು ಪ್ಯಾನಿಕ್ ಆಗುವಂತ ಅವಶ್ಯಕತೆನೇ ಇರಲ್ಲ. ಇಟ್ಸ್ ನಾಟ್ ದ್ಯಾಟ್ ಕಾಂಪ್ಲಿಕೇಟೆಡ್. ನಾವು ಸ್ಕೂಲಲ್ಲೆಲ್ಲ ಕಲ್ತಿದ್ವಲ್ಲ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ. ನಾನು ಅದನ್ನ ಸರಳವಾಗಿ ಸುಲಭವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಸ್ಟ್ರಾಂಗ್ ಫೌಂಡೇಶನ್ ಗ್ರಾಮರ್ ಆದ್ಮೇಲೆ ನಾವು ಆ ಗ್ರಾಮರ್ ಟಾಪಿಕ್ಸ್ ಮುಗಿತಾ ಬಂದಂಗೆ ನಾವು ಸೆಂಟೆನ್ಸ್ ಕ್ರಿಯೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ, ಸ್ಟೋರಿ ರೈಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಒಂದೊಂದೇ ಕಥೆಗಳನ್ನ ಹೇಳಕ್ಕೆ, ನಮ್ಮ ಲೈಫ್ ಅಲ್ಲಿ ನಡೆದಂತಹ ಇನ್ಸಿಡೆಂಟ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಅವಾಗ ನೀವೇನ್ ಮಾಡ್ತೀರಾ, ತಪ್ಪು ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಬಿಕಾಸ್ ನೀವಿಲ್ಲಿ ಕಲಿಯಕ್ ಬಂದಿರೋದು ಅಂದ್ಮೇಲೆ ಆಬ್ವಿಯಸ್ಲಿ ತಪ್ಪು ಮಾಡ್ತೀರಾ. ಸೊ ನೀವು ತಪ್ಪು ಮಾಡ್ತಿರುವಂತಹ ಅವು ಎರರ್ಸ್ ಏನಿರ್ತವೆ ಅವುಗಳನ್ನ ನಾನು ಲೈವ್ ಕ್ಲಾಸ್ ಅಲ್ಲಿ ನಿಮ್ಗೆ ಕರೆಕ್ಷನ್ ಮಾಡ್ತಾ ಹೋಗ್ತೀನಿ. ನೀವು ನನಗೆ ಆನ್ಸರ್ಸ್ ಕೊಡ್ತಾ, ಸೆಂಟೆನ್ಸ್ ಕೊಡ್ತಾ, ನನ್ನ ಜೊತೆಗೆ ಮಾತಾಡ್ತಾ ಹೋದಂಗೆ ನೀವು ಆಡಿದ ಮಾತು, ನೀವು ಬರೆದ ವಾಕ್ಯಗಳಲ್ಲಿ ಎರರ್ಸ್ ಇರುತ್ತೆ. ಆ ಎರರ್ಸ್ ಅನ್ನ ನಾನು ಕರೆಕ್ಷನ್ ಮಾಡ್ತಾ ಹೋಗ್ತೀನಿ. ಸೊ ಡೇ 1 ಇಂದ ಡೇ 40 ವರ್ಗುನು ನಾನು ಎಲ್ಲಾ ಎರರ್ಸ್ ಅನ್ನ ಕರೆಕ್ಷನ್ ಮಾಡ್ತಾನೆ ಬರ್ತೀನಿ. ಸೊ ದಟ್ ನಿಮ್ಮ ಎರರ್ಸ್ ಇಂಗ್ಲಿಷ್ ಅಲ್ಲಿ 0 ಆಗುವವರೆಗೂ ನಾನು ಕರೆಕ್ಷನ್ ಮಾಡ್ತಾನೆ ಇರ್ತೀನಿ. ಅಂಡ್ ದಿಸ್ ಇಸ್ ಹೌ ನಾವು ಫೌಂಡೇಶನಲ್ ಗ್ರಾಮರ್ ಅನ್ನ ಕೊಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ವಾಸ್ ದ ಸಮರಿ ಅಬೌಟ್ ದ ಕೋರ್ಸ್. ಓಕೆನಾ? ಸೊ ನಾವೇನ್ ಮಾಡ್ತೀವಿ, ಫೌಂಡೇಶನಲ್ ಗ್ರಾಮರ್ ಅನ್ನ ಕೊಡ್ತೀವಿ, ಅದ್ರ ಜೊತೆಗೆ ಅದ್ರ ಮೇಲೆ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿಸ್ತೀವಿ. ಅದ್ರ ಮೇಲೆ ನಾವೇನ್ ಮಾಡ್ತೀವಿ, ಸ್ಟೋರಿ ಕಥೆಗಳನ್ನ ಬರ್ಸಕ್ ಸ್ಟಾರ್ಟ್ ಮಾಡ್ತೀವಿ ನಿಮ್ಗೆ. ಅದ್ರ ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ನಡೆದಂತಹ ಒಂದಿಷ್ಟು ಹ್ಯಾಪಿ ಮೂಮೆಂಟ್ಸ್, ಸ್ಯಾಡ್ ಮೂಮೆಂಟ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಸ್ತೀವಿ. ಸೊ ನೀವು ನಿಮ್ಮ ಲೈಫ್ ಅಲ್ಲಿ ನಡೆದಂತಹ ಇನ್ಸಿಡೆಂಟ್ಸ್ ಅನ್ನ ನಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಿಕಾಸ್ ನಾವು ಆಲ್ರೆಡಿ ಹೆಂಗ್ ಹೇಳ್ಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ. ಸೊ ಅವುಗಳನ್ನ ನಾವು ಕರೆಕ್ಷನ್ ಮಾಡ್ತಾ ಆಮೇಲೆ ಡೈಲಿ ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ವಾಯ್ಸ್ ನೋಟ್ ಅನ್ನ ಒಬ್ಬ ಫ್ರೆಂಡ್ಗೆ, ಒಬ್ಬ ಫ್ಯಾಮಿಲಿ ಪೀಪಲ್ಗೆ ನೀವು ಹೆಂಗೆ ನೀವು ಕಳಿಸ್ತಿರಲ್ಲ, ಏನೋ ಒಂದು ಹೇಳ್ಬೇಕಂದ್ರೆ ವಾಯ್ಸ್ ನೋಟ್ ಕಳಿಸ್ತಿರಲ್ಲ, ಹಂಗೆ ನಾನ್ ನಿಮ್ ಜೊತೆಗೆ ಮಾತಾಡ್ಸಿದಾಗ ಏನ್ ಮಾಡ್ತಿದ್ದೀರಾ, ಟೀ ಆಯ್ತಾ, ಕಾಫಿ ಆಯ್ತಾ, ಆಫೀಸಲ್ಲಿ ಹೆಂಗಾಯ್ತು ಇವತ್ತು, ಹೆಂಗ್ ನಡೀತು ನಿಮ್ದು ಆಫೀಸು, ಡೇ ಹೆಂಗಿತ್ತು ಅಂತ ನಾನು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕೇಳಕ್ ಸ್ಟಾರ್ಟ್ ಮಾಡ್ತೀನಿ. ಆಸ್ ಅ ಫ್ರೆಂಡ್ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ನೀವು ಕೂಡ ನನ್ಗೆ ಅದೇ ರೀತಿ ರಿಪ್ಲೈ ಮಾಡ್ತಾ ಹೋಗ್ಬೇಕು. ನಿಮ್ಮ ರಿಪ್ಲೈ ಅಲ್ಲಿ ಎರರ್ಸ್ ಬಂದ್ರೆ ನಾನು ಇಮಿಡಿಯೇಟ್ಲಿ ಕರೆಕ್ಷನ್ ಮಾಡ್ತೀನಿ. ಅಲ್ಲಿಂದಲೇ ನಿಮ್ಗೆ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಡೀ ಒಂದು ನಮ್ಮ ಕೋರ್ಸ್ ರನ್ ಆಗುತ್ತೆ. ಸೊ ಇವತ್ತು ಒಂದು ಓರಿಯೆಂಟೇಶನ್ ಸೆಷನ್ ಇದೆ, ನಮಗೆ 8 ಗಂಟೆಗೆ ಓರಿಯೆಂಟೇಶನ್ ಸೆಷನ್ ಇದೆ. ಯಾರಿಗೆಲ್ಲ ಓರಿಯೆಂಟೇಶನ್ ಅಟೆಂಡ್ ಮಾಡೋದಿದೆ
ಕಂಪ್ಲೀಟ್ ಆಗಿ ನಮ್ಮ ಕೋರ್ಸ್ ಅಲ್ಲಿ ಏನ್ ನಡೀತಾ ಇದೆ, ಹೆಂಗೆ ನಾವು ಈ ಕೋರ್ಸ್ ನ ತಗೊಂಡು ಹೋಗ್ತೀವಿ ಅಂತ ಹೇಳಿ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಇವತ್ತು ನಡೆಯುವಂತಹ ಓರಿಯಂಟೇಶನ್ ಕ್ಲಾಸ್ ಅನ್ನ ನೀವು ನೋಡ್ಬೇಕು. 8 ಗಂಟೆಗೆ ಲೈವ್ ಆಗಿ ಬರ್ತಾ ಇರುತ್ತೆ. ಅಕಸ್ಮಾತ್ ಆಗಿ ನೀವು ಲೈವ್ ಆಗಿ ನೋಡಕ್ ಆಗಿಲ್ಲ ಅಂದ್ರೂ ನಾನ್ ನಿಮ್ಗೆ ಆಫ್ಲೈನ್ ಲಿಂಕ್ ಅನ್ನ ಕೂಡ ಕಳಿಸ್ಕೊಡ್ತೀನಿ. ಸೊ ನೀವು ಒಂದು ಓರಿಯಂಟೇಶನ್ ಸೆಷನ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ದಟ್ ಹೆಂಗೆ ಹೋಗುತ್ತೆ ಈ ಬ್ಯಾಚು, ಯಾಕೆ ನಮಗೂ ಇದು ಯೂಸ್ಫುಲ್ ಆಗುತ್ತೆ. ಸೊ ತುಂಬಾ ಜನ ಹೇಳ್ತಾರೆ ಗ್ರಾಮರ್ ಅವಶ್ಯಕತೆ ಇಲ್ಲ, ಗ್ರಾಮರ್ ಬೇಕಾಗಿಲ್ಲ ಅಂತ. ನಮ್ಮ ಸ್ಟೂಡೆಂಟ್ಸೇ ಹೇಳಿದ್ದಾರೆ, ನಮ್ಮ ಒಂದು ಇವಾಗ ಸೋಫಾರ್ ನಡೆದಂತಹ ಎಲ್ಲಾ ಬ್ಯಾಚ್ ಸ್ಟೂಡೆಂಟ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ ದಟ್ ಗ್ರಾಮರ್ ಬೇಕೇ ಬೇಕು, ಗ್ರಾಮರ್ ಇಲ್ಲದೆ ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲಿಯಕ್ ಆಗಲ್ಲ ಅಂತ ಹೇಳಿ. ದಟ್ ಇಸ್ ಅ ಲೈವ್ ಎಕ್ಸಾಂಪಲ್. ಸೊ ನಿಮಗೆ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಇಂಪ್ರೂವ್ ಆಗಿದ್ದಾರೆ ಅಟ್ ದ ಎಂಡ್ ಆಫ್ ದ ಸೆಷನ್ ಅಂತ ಹೇಳಿ ನೋಡ್ಬೇಕು ಅಂತಂದ್ರೆ ಕೆಳಗಡೆ ಬರ್ತಿರುವಂತಹ ಒಂದು ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ ಕೋರ್ಸ್ ಡೀಟೇಲ್ಸ್ ಅನ್ನ, ಆ ಒಂದು ಟೆಸ್ಟಿಮೋನಿಯಲ್ ಅನ್ನ, ನಿಮಗೆ ನೀವು ಕೇಳುವಂತಹ ಎಲ್ಲಾ ಡೌಟ್ಸ್ ಅನ್ನ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಸೊ ನಿಮ್ಗೆ ಏನೇ ಇದ್ರು, ನಾನು ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್, ವಿಲೇಜ್ ಬ್ಯಾಕ್ ಗ್ರೌಂಡ್ ಇಂದ ಇದ್ದೀನಿ, ಕಾರ್ಪೊರೇಟ್ ಅಲ್ಲಿ ಇದ್ದೀನಿ ಬಟ್ ಸ್ಟಿಲ್ ನಂಗೆ ಮಾತಾಡಕ್ ಆಗ್ತಿಲ್ಲ, ಅಥವಾ ನಾನು ಬೇರೆ ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ಫಾರಿನ್ ಸೆಟ್ಲ್ ಆಗಿದ್ದೀನಿ, ಇಲ್ಲಿ ನಮ್ಗೆ ಕಷ್ಟ ಆಗ್ತಿದೆ ಇವ್ರ ಜೊತೆಗೆ ಕಾನ್ವರ್ಸ್ ಮಾಡೋದು ಅಂತಿದ್ರೆ ಅವರು ಕೂಡ ಇಲ್ಲಿ ಅಡ್ಮಿಷನ್ ತಗೋಬಹುದು. ಅಥವಾ ನಿಮ್ ಮಕ್ಕಳು ಸ್ಕೂಲ್ ಅಲ್ಲಿ ಇದ್ರೆ, ಹೈಸ್ಕೂಲ್ ಅಲ್ಲಿ ಇದ್ರೆ, ನೀವು ಕೂಡ ಕಾಲೇಜ್ ಅಲ್ಲಿ ಓದ್ತಾ ಇದ್ರೆ, ನಿಮ್ಗೂ ಇಂಗ್ಲಿಷ್ ಕಷ್ಟ ಅನಿಸ್ತಿದೆ, ಮುಂದೆ ನಾನು ಕರಿಯರ್ ಅಲ್ಲಿ ಇಂಪ್ರೂವ್ ಆಗ್ಬೇಕು, ಮುಂದೆ ನಾನು ಜಾಬ್ ಗಿಬ್ ಮಾಡ್ಬೇಕು ಅನ್ನುವಂತಹ ಇಂಟೆನ್ಷನ್ ಇದ್ರೆ, ಇಂಟರ್ವ್ಯೂಸ್ಗೆ ಬೇಕು ನಿಮ್ಗೆ, ನೀವು ಕೆಲಸ ಮಾಡುವಂತ ವರ್ಕ್ ಪ್ಲೇಸ್ ಅಲ್ಲಿ ಇಂಗ್ಲಿಷ್ ಬೇಕು. ಸೊ ಇಂಗ್ಲಿಷ್ ಯಾರಿಗ್ ಬೇಡ, ಎಲ್ರಿಗೂ ಬೇಕು. ಅದ್ರ ಜೊತೆಗೆ ಹೌಸ್ ವೈಫ್ಸ್ಗೂ ಕೂಡ. ಸೊ ನೀವು ಹೋಮ್ ಮೇಕರ್ಸ್ ಆಗಿದ್ರೆ ನಿಮ್ಮ ಮಗು ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇರುತ್ತೆ, ಡೆಫಿನೆಟ್ಲಿ ನೋ ಬಡಿ ವಿಲ್ ಗೋ ಫಾರ್ ಇಂಗ್ಲಿಷ್ ಕನ್ನಡ ಮೀಡಿಯಂ ದಿಸ್ ಡೇಸ್ ಅಲ್ವಾ. ಸೊ ನಿಮ್ಮ ಮಗು ಕೂಡ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇರುತ್ತೆ. ಸೊ ನಿಮಗೂ ಕೂಡ ಮಗು ಜೊತೆಗೆ ಕಾನ್ವರ್ಸ್ ಮಾಡ್ಲಿಕ್ಕೆ, ಆ ಮಗುಗೆ ಸ್ಕೂಲಲ್ಲಿ ಹೆಲ್ಪ್ ಆಗಕ್ಕೆ ನಿಮ್ಗೂ ಕೂಡ ಇಂಗ್ಲಿಷ್ ಬೇಕು. ಸೊ ಯಾರೆಲ್ಲ ಹೋಮ್ ಮೇಕರ್ಸ್ ಇದ್ದೀರಾ ಅವರು ಕೂಡ ಜಾಯ್ನ್ ಆಗ್ಬೋದು. ನಮ್ಮಲ್ಲಿ 80% ಆಫ್ ದ ಸ್ಟೂಡೆಂಟ್ಸ್ ಹೋಮ್ ಮೇಕರ್ಸ್ ಇದ್ದಾರೆ. ಸೊ ಅಂಡ್ ತುಂಬಾ ಜನ ಪ್ರೊಫೆಷನಲ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಜಡ್ಜ್ ಎಕ್ಸಾಮ್ ಬರಿತಾ ಇರೋರು ಇದ್ದಾರೆ, ಸಾಫ್ಟ್ವೇರ್ ನವರು ಇದ್ದಾರೆ, ತುಂಬಾ ಒಂದು ವೆರೈಟಿ ಸ್ಟೂಡೆಂಟ್ಸ್ ನಮ್ ಕಡೆ ಇದ್ದಾರೆ. ಅಂಡ್ ಸ್ಕೂಲ್ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್, ಡಿಗ್ರಿ ಮಾಡ್ತಿರೋರು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿರೋರು ಎಲ್ಲಾ ಸ್ಟೂಡೆಂಟ್ಸ್ ನಮ್ ಕಡೆ ಕೋಚಿಂಗ್ ಗೆ ತಗೋತಾರೆ. ಓಕೆನಾ. ಸೊ ನಿಮಗೆ ಬೇರೆ ಎಲ್ಲಾ ಡೀಟೇಲ್ಸ್ ಬೇಕಾಗಿದ್ರೆ ವಾಟ್ಸ್ಆಪ್ಗೆ ಒಂದು ಹಾಯ್ ಅಂತ ಕಳಿಸಿ, ನಿಮ್ಗೆ ಇಲ್ಲಿ ನಂಬರ್ ಸಿಗುತ್ತೆ. ಸೊ ನನಗೆ ಒಂದು ಹಾಯ್ ಅಂತ ಕಳಿಸಿದ್ರೆ ಉಳಿದಿರುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ. ಒಂದು ಆಫರ್ ಹೇಳಿದೆ ನಾನು, ಇವತ್ತು ಸಂಜೆ ಒಳಗೆ ಅಥವಾ ನಾಳೆ ಸಂಜೆವರೆಗೂ ನೀವು ಅಡ್ಮಿಷನ್ ತಗೊಂಡ್ರೆ ನಿಮಗೊಂದು ಒಳ್ಳೆ ಆಫರ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಓಕೆನಾ. ಸೊ ಆ ಆಫರ್ ಅನ್ನ ನೀವು ಕ್ಲೇಮ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ಲಿ ಅಡ್ಮಿಷನ್ ಅನ್ನ ತಗೋಬೇಕು. ಇವತ್ತು ನಾಳೆ ಸಂಜೆವರೆಗೂ ನಿಮ್ಗೆ ಟೈಮ್ ಇದೆ. ಓಕೆನಾ. ಸೊ ನಾಳೆ ಸಂಜೆವರೆಗೂ ಯಾರೆಲ್ಲ ಅಡ್ಮಿಷನ್ ತಗೊಳ್ತೀರಿ ಅವ್ರಿಗೊಂದು ಒಳ್ಳೆ ಆಫರ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಓಕೆ. ಸೊ ಈ ಒಂದು ಕೋರ್ಸ್ ಅನೌನ್ಸ್ಮೆಂಟ್ ವಿಡಿಯೋ ನಾನು ಮಾಡ್ಬೇಕಾಗಿತ್ತು. ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ನ ಟೆಸ್ಟಿಮೋನಿಯಲ್ ಅನ್ನು ಕೂಡ ನಿಮ್ಗೆ ತೋರಿಸಬೇಕಾಗಿತ್ತು. ಯಾರಿಗೆಲ್ಲ ನೋಡೋದು, ನಾನು ಪಬ್ಲಿಕ್ ಅಲ್ಲಿ ಹಾಕಲ್ಲ ನನ್ನ ಸ್ಟೂಡೆಂಟ್ಸ್ ಟೆಸ್ಟಿಮೋನಿಯಲ್ ಅನ್ನ. ಸೊ ಯಾರಿಗೆಲ್ಲ ನೋಡಕ್ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಒಂದು ಎಷ್ಟು ಇಂಪ್ರೂವ್ ಆಗಿದ್ದಾರೆ ಸ್ಟೂಡೆಂಟ್ಸ್, ಹೆಂಗೆ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಒಪಿನಿಯನ್ ಇದೆ ಈ ಫಾರ್ ಇಂಗ್ಲಿಷ್ ಮೇಲೆ ತಿಳ್ಕೊಬೇಕು ಅಂತಿದ್ರೆ ನನ್ಗೊಂದು ಹಾಯ್ ಕಳಿಸಿ. ಡೆಫಿನೆಟ್ಲಿ ಆ ಟೆಸ್ಟಿಮೋನಿಯಲ್ ನಿಮ್ಗೆ ನಾನು ಕಳಿಸ್ತೀನಿ. ಸೊ ಏನಾದ್ರೂ ನಿಮ್ಗೆ ಕ್ವೈರೀಸ್ ಇದ್ರೆ, ಡೌಟ್ಸ್ ಇದ್ರೆ, ಏನಾದ್ರೂ ಕೇಳೋದಿದ್ರೆ ಕೆಳಗಡೆ ಎಸ್ ಮ್ಯಾಮ್ ಐ ಹ್ಯಾವ್ ಡೌಟ್ ಅಥವಾ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ನೀವೇನೇ ಇದ್ರು ಡೌಟ್ಸ್ ಅನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ಅಂಡ್ ದಟ್ಸ್ ಇಟ್. ಇವತ್ತು ನಾನು ಇದೇ ಕೋರ್ಸ್ ಅನೌನ್ಸ್ಮೆಂಟ್ ಬಗ್ಗೆ ಬಂದಿದ್ದೀನಿ. ಅಂಡ್ ಇವತ್ತು ಓರಿಯಂಟೇಶನ್ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದ ನೆಕ್ಸ್ಟ್ ಸೆಪ್ಟೆಂಬರ್ 30 ಕ್ಲಾಸಸ್ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಇಮಿಡಿಯೇಟ್ಲಿ ಅಡ್ಮಿಷನ್ ಅನ್ನ ತಗೊಳ್ಳಿ. ಒಂದು ವಾರದಲ್ಲಿ ನೀವು ಅಡ್ಮಿಷನ್ ತಗೊಂಡ್ರೆ ಎಲ್ಲಾ ಲೈವ್ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಮಾಡಬಹುದು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ಕೋರ್ಸ್.